ಯಾವ ವಾಕ್ಯ ನಿಮ್ಮ ಜೊತೆ ದೇವ್ರು ಮಾತಾಡ್ತಾನೋ ನೀವು ಆಮೇನ್ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ರಿ. ಮತ್ತು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ನೀವು ಸಬ್ಸ್ಕ್ರೈಬ್ ಆಗುವಂಥ ಪ್ರಯತ್ನ ಮಾಡ್ರಿ. ಮತ್ತು ನಿಮ್ಮ ಏನಾದರೂ ಪ್ರಾರ್ಥನಾ ಮನವಿಗಳಿದ್ರೆ ನೀವು ಕಮೆಂಟ್ ಜಾಗದಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಸಿ. ಖಚಿತವಾಗಿ ತಪ್ಪದೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಗಳಿಂದ, ಯಾವ್ಯಾವ ತಾಲೂಕುಗಳಿಂದ, ಯಾವ್ಯಾವ ಪಟ್ಟಣಗಳಿಂದ ಈ ವಾಕ್ಯನ ವೀಕ್ಷಿಸ್ತಾ ಇದ್ದೀರೋ ಆ ಪಟ್ಟಣಗಳ ಹೆಸರು ಬರೆದು ದೇವರಿಗೆ ಸ್ತೋತ್ರ ಮಾಡ್ರಿ. ಆ ಪಟ್ಟಣಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಪ್ರತಿ ಪ್ರಾರ್ಥನಾ ಮನವಿಗಳಿಗೋಸ್ಕರ ತಪ್ಪದೆ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಪ್ರಾರಂಭದಿಂದ ನೀವು ಜಾಯ್ನ್ ಆದಂಥವ್ರು ಮಧ್ಯದಲ್ಲಿ ಕಟ್ ಆಗುವಂಥ ಪ್ರಯತ್ನ ಮಾಡಬೇಡ್ರಿ. ದೇವ್ರ ವಾಕ್ಯ ಕೇಳ್ರಿ, ಆಶೀರ್ವದಿಸಲ್ಪಟ್ಟು ನೀವು ಹೋಗ್ತಾ ಇದ್ದೀರಿ. ಓಕೆ, ಮಗನ ಮಗಳ ಸೋದರಿ ಅನ್ನಳು ಬಹಳ ಸಾರಿ ಪ್ರಾರ್ಥನೆ ಮಾಡಿದಳು ಕಣ್ಣೀರಿನಿಂದ. ದೇವರೇ ನನ್ನ ಮಕ್ಕಳು ಕೊಡು, ದೇವ್ರು ನನ್ನ ಮಕ್ಕಳು ಕೊಡು, ದೇವ್ರು ನನ್ನ ಮಕ್ಕಳು ಕೊಡು. ದೇವರ ಪ್ರಾರ್ಥನೆ ಕೇಳಿಲ್ಲ. ಯಾಕಂದ್ರೆ ಆಕೆ ಕಣ್ಣೀರಿನ ಪ್ರಾರ್ಥನೆಯಲ್ಲಿ ಆಕೆ ಬಾಧ್ಯತೆ ಒಂದೇ, ಆಕೆ ಕಣ್ಣೀರಿನಲ್ಲಿ ಪ್ರಾರ್ಥನೆಯಲ್ಲಿ ಕಾಣಿಸಿದೆ. ಒಂದಿನ ಆಲೋಚನೆ ಮಾಡಿದಳು, ಎಷ್ಟು ಕಣ್ಣೀರು ಸುರಿದು ಪ್ರಾರ್ಥನೆ ಮಾಡೋದು ಉತ್ತರ ಬರ್ತಾ ಇಲ್ಲ ಅಂತ. ಇವತ್ತು ಒಂದು ಹೊಸ ಪಾಯಿಂಟ್ ಆ್ಯಡ್ ಮಾಡಿ, ಒಂದು ನ್ಯೂ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡಿದ್ದಾಳೆ. ಏನಂತ ಗೊತ್ತಾ? ಆ ಹೊಸ ಪಾಯಿಂಟ್ ಏನು ಆ್ಯಡ್ ಮಾಡಿ ಪ್ರೇಯರ್ ಮಾಡಿದಾಳೆ ಗೊತ್ತಾ? ದೇವಾ, ನೀನು ಮಗನನ್ನು ಕೊಟ್ಟರೆ ನಿನ್ನ ಸೇವೆಗೆ ಕೊಟ್ಟು ಬಿಡ್ತೀನಪ್ಪ. ನನ್ನ ಮಗನನ್ನು ಆಲಯದಲ್ಲೇ ಬಿಟ್ಟು ಬಿಡ್ತೀನಪ್ಪ ಸೇವ್ ಮಾಡಲಿಕ್ಕೆ ಅಂತ ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡಿದ್ದಾಳೆ. ದೇವರಿಗೆ ಆಕೆ ಪ್ರಾರ್ಥನೆಯಲ್ಲಿ ಆಕೆ ಬಾಧ್ಯತೆಯನ್ನು ಕಾಣಿಸಿದೆ, ಸಭೆ ಮೇಲೆ ಬಾಧ್ಯತೆಯನ್ನು ಕಾಣಿಸಿದೆ. ಬರುವ ವರ್ಷದಲ್ಲಿ ದೇವರು ಆಕೆಗೆ ಗಂಡು ಮಗುವನ್ನು ಕೊಟ್ಟಿದ್ದಾನೆ. ಯಾಕೋಬನಿಗೆ ತುಂಬ ಕಷ್ಟ ಬಂದಿದೆ. ಯಾಕೋಬನ್ ತುಂಬ ಕಷ್ಟದಲ್ಲಿದ್ದಾನೆ. ಯಾವಾಗ ನನ್ನ ಅಣ್ಣ ಬಂದ ನನ್ನನ್ನು ಹೊಡೆದಾಕ್ತಾನೋ, ಯಾವಾಗ ನನ್ನ ಅಣ್ಣ ಬಂದು ನನ್ನನ್ನು ಸಾಯಿಸ್ತಾನೋ ಅಂತ ಭಯದಲ್ಲಿ ಮುಳುಗಿದ್ದಾನೆ. ಇನ್ನು ಅಣ್ಣನಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತೇಳಿ ಬಂಧುಗಳ ಹತ್ರ ಹೋಗ್ಬೇಕಂತ ಹೋಗ್ತಾ ಇದ್ದಾನೆ. ನಮ್ಮ ಬಂಧುಗಳು ಎಂಥವ್ರೋ ಏನೋ, ನಮ್ಮ ಬಂಧುಗಳು ಒಳ್ಳೆಯವರ ಕೆಟ್ಟವರಂತ ಗಲಿಬಿಲಿಯಲ್ಲಿ ಮುಳುಗಿದ್ದಾನೆ. ನನ್ನ ಪ್ರಶ್ನೆ, ಯಾಕೋಬನ್ ಪ್ರೇಯರ್ ಮಾಡ್ತಿರ್ಲಿಲ್ವಾ? ಯಾಕೋಬನ್ ಪ್ರೇಯರ್ ಮಾಡಿದ್ರು ಕೂಡ ಯಾಕೆ ಇಷ್ಟು ಕಷ್ಟಗಳು? ಯಾಕೋಬನ್ ಡೈಲಿ ಪ್ರೇಯರ್ ಮಾಡ್ತಾನೆ, ಬೆಳಿಗ್ಗೆ ಪ್ರೇಯರ್ ಮಾಡ್ತಾನೆ, ಮಧ್ಯಾಹ್ನ ಪ್ರೇಯರ್ ಮಾಡ್ತಾನೆ, ರಾತ್ರಿ ಪ್ರೇಯರ್ ಮಾಡ್ತಾನೆ. ಆದರೆ ಯಾಕೆ ಸಾಯುವಂಥ ಒಂದು ಪರಿಸ್ಥಿತಿಗಳು? ಯಾಕೆ ಇಂಥದ್ದು ದೊಡ್ಡ ಶೋಧನೆಗಳು? ಒಂದಿನ ನಾನು ಇಷ್ಟು ಪ್ರೇಯರ್ ಮಾಡ್ತಾ ಇದ್ದೀನಿ, ಯಾಕೆ ದೇವ್ರೆ ನನಗಿಂಥ ಶೋಧನೆ ಅಂತ ಅಂದ್ಕೊಂಡು ಒಂದು ದಿನ ತನ್ನ ಪ್ರಾರ್ಥನೆಯಲ್ಲಿ ಒಂದು ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡಿದ್ದಾನೆ. ಏನಂತ ಪಾಯಿಂಟ್ ಆ್ಯಡ್ ಮಾಡ್ಯಾನ ಗೊತ್ತಾ? ಓದ್ತೀನಿ, ಕೇಳಿಸ್ಕೋ. ಆದಿಕಾಂಡ 28ನೇ ಅಧ್ಯಾಯ 20-22. ಅಯ್ಯಾ, ನೀನು ನನ್ನ ಸಂಗಡ ಇದ್ದು ನಾನು ಹೋಗುವ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು. ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು, ದೇವರ ಸಭೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರಲ್ಲೊಂದು ಪಾಲನ್ನು ನಿನಗೆ ಸಮರ್ಪಿಸ್ತೇನೆ ಅಂತ ಪ್ರಾರ್ಥನೆಯಲ್ಲಿ ಆ್ಯಡ್ ಮಾಡಿ ಪ್ರಾರ್ಥನೆ ಮಾಡಿದ್ದಾನೆ. ಯಾಕೋಬನ ಪ್ರಾರ್ಥನೆಯಲ್ಲಿ ಅವನ ಬಾಧ್ಯತೆನೂ ಇದೆ, ಸಭೆ ಮೇಲೆ ಬಾಧ್ಯತೆನೂ ಇದೆ, ಆಲಯದ ಮೇಲೆ ಬಾಧ್ಯತೆನೂ ಇದೆ. ದೇವರನ್ನು ಇದನ್ನು ನೋಡಿ ಯಾಕೋಬನಿಗೆ ಕುರಿಗಳನ್ನು ಕೊಟ್ಟು, ಪಶುಗಳನ್ನು ಕೊಟ್ಟು, ಹೆಚ್ಚಾಗಿ ಆಸ್ತಿಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಅವನ ಪ್ರಾರ್ಥನೆಯಲ್ಲಿ ಬರೀ ಅವನ ಬಾಧ್ಯತೆ ಮಾತ್ರ ಇತ್ತು, ಆಲಯದ ಮೇಲೆ ಬಾಧ್ಯತೆ. ಇವಾಗ ಏನು ಕಾಣ್ತಾ ಇದೆ? ಆಲಯದ ಬಾಧ್ಯತೆ. ಇಲ್ಲೇನು ಕಲ್ಲಿಟ್ಟಿನಲ್ಲಪ್ಪ,
ಇದನ್ನು ನಾನು ಇದೇ ಜಾಗದಲ್ಲಿ ನಾನು ಸಭೆ ಮಾಡ್ತೇನೆ, ಕಟ್ತೇನೆ, ಆಲಯ ಕಟ್ತೇನೆ. ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರಲ್ಲೊಂದು ಪಾಲು ನಿನ್ನ ಸೇವೆಗೆ ಸಮರ್ಪಿಸ್ತೀನಿ. ಈ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡುವಾಗ ದೇವರು ಗಮನಿಸಿದ, ಅವನ ಮೇಲೇನೂ ಬಾಧ್ಯತೆ ಇದೆ, ಆಲಯದ ಮೇಲೇನೂ ಬಾಧ್ಯತೆ ಇದೆ. ಇದನ್ನು ಗಮನಿಸಿ ಕುರಿಗಳನ್ನು ಕೊಟ್ಟು, ಪಶುಗಳನ್ನು ಕೊಟ್ಟು, ಆಸ್ತಿಯನ್ನು ಕೊಟ್ಟು, ಬಂಗಾರವನ್ನು ಕೊಟ್ಟು, ಸಂಪತ್ತನ್ನು ಅಧಿಕವಾಗಿ ಕೊಟ್ಟು ಆಶೀರ್ವದಿಸಿದ್ದಾರೆ. ಹಿಜ್ಕೀಯ ರಾಜ ಮರಣಕರವಾದ ರೋಗದಲ್ಲಿ ಬಿದ್ದಿದ್ದಾನೆ. ಎಂಥ ರೋಗದಲ್ಲಿ ಬಿದ್ದಿದ್ದಾನೆ? ಡಾಕ್ಟ್ರು ಉಳಿಯಲ್ಲ ಅಂದಿದ್ದಾರೆ, ಪ್ರವಾದಿಗಳು ಉಳಿಯಲ್ಲ ಅಂದಿದ್ದಾರೆ, ದೊಡ್ಡ ದೊಡ್ಡ ಆಸ್ಪತ್ರೆಯವರು ಉಳಿಯಲ್ಲ ಅಂದಿದ್ದಾರೆ. ಚೆನ್ನಾಗಿ ಹೇಳ್ರಿ. ನಾನು ಅಂತೀನಿ, ಅದಕ್ಕಿಂತ ಮುಂಚೆ ಹಿಜ್ಕೀಯ ರಾಜ ಪ್ರಾರ್ಥನೆ ಮಾಡಿರಲಿಲ್ವಾ? ಅದಕ್ಕಿಂತ ಮುಂಚೆ ಹಿಜ್ಕೀಯ ರಾಜ ಪ್ರಾರ್ಥನೆ ಮಾಡಲಿರ್ಲಿಲ್ವಾ? ಮತ್ತೆ ಮಾಡಿದ್ರು ಯಾಕೆ ಸಾಯುವಂಥ ರೋಗದಿಂದ ದೇವ್ರು ಕಾಪಾಡ್ತಾ ಇಲ್ಲ? ಇವತ್ತು ಒಂದು ದಿನ ಒಂದು ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಏನು ಹೊಸ ಪಾಯಿಂಟ್ ಗೊತ್ತಾ? ಅಯ್ಯ 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 ಅಯ್ಯ, ನೀ ನನ್ನ ಸ್ವಸ್ಥ ಮಾಡಿದ್ರೆ, ನೀ ನನ್ನ ಗುಣಪಡಿಸಿದ್ರೆ, ನೀ ನನ್ನ ಬದುಕಿಸಿದ್ರೆ, ಬರೋ ವಾರದಲ್ಲೇ ನಿನ್ನ ಆಲಯದಲ್ಲಿ ಇರ್ತೀನಯ್ಯ. ನಿನಗೆ ಒಳ್ಳೆಯವನಾಗಿ ನಡ್ಕೊಳ್ತೀನಯ್ಯ, ನಿನಗೆ ಭಯ ಭಕ್ತಿಯುಳ್ಳವನಾಗಿ ನಡ್ಕೊಳ್ತೀನಯ್ಯ. ದೇವರಿಗೆ ಪ್ರಾರ್ಥನೆಯಲ್ಲಿ ಅವನ ಮೇಲೇನು ಬಾಧ್ಯತೆ ಕಾಣಿಸಿದೆ, ಆಲಯದ ಮೇಲೇನು ಬಾಧ್ಯತೆ ಕಾಣಿಸಿದೆ. ಮಾನ್ಯತೆಯಲ್ಲಿ ದೇವರು ಸ್ವಸ್ಥಪಡಿಸಿದ್ದಾನೆ. ಮುಂದಿನ ಭಾನುವಾರ ಆಲಯದಲ್ಲಿ ಹಿಜ್ಕೀಯ ರಾಜ ದೇವರನ್ನ ಆರಾಧಿಸ್ತಾ ಇದ್ದಾನೆ. ಎಸ್ತೇರಳ ಕಾಲದಲ್ಲಿ ದಶೋತ್ರ ಎಂಥ ಕಷ್ಟ ಬಂದಿದೆ ಅಂದರೆ, ಯಹೂದ್ಯರಿಗೆ ಇಡೀ ಯಹೂದ್ಯ ಜನಾಂಗವೇ ನಾಶವಾಗುವ ಸ್ಥಿತಿ ಬಂದಿದೆ. ಎಸ್ತೇರಳ ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿರಲಿಲ್ವಾ? ದೇವ್ರ ಮಗಳು ನಿಮ್ಮಂಗೆ ಪ್ರೇಯರ್ ಮಾಡಿದಾಳೆ. ಅದಕ್ಕಿಂತ ಮುಂಚೆ ಮೊರ್ದಕೈ ಪ್ರಾರ್ಥನೆ ಮಾಡ್ತಿರ್ಲಿಲ್ವಾ? ಅರೆ ಡೈಲಿ ಮಾಡ್ತಾ ಇದ್ದೇನ್ರಿ. ಆದ್ರೆ ಯಾಕೆ ಇಂಥ ಶೋಧನೆ? ಮತ್ತೆ ಯಾಕೆ ದೇವ್ರು ಕಾಪಾಡ್ತಾ ಇಲ್ಲ? ಎಸ್ತೇರಳು ಯೋಚನೆ ಮಾಡಿ ಒಂದು ತೀರ್ಮಾನ ಮಾಡ್ತಾಳೆ. ಪ್ರೇಯರ್ ಮಾಡಬೇಕಾದ್ರೆ ಒಂದು ಹೊಸ ಪಾಯಿಂಟ್ ಆ್ಯಡ್ ಮಾಡ್ತಾಳೆ. ಅದು ಉಪವಾಸವಾಗಿತ್ತು. ಅಯ್ಯ, ನನ್ನನ್ನು ಕಾಪಾಡು, ನನ್ನ ಜನರನ್ನು ಕಾಪಾಡು. ನನ್ನನ್ನೊಂದೇ ಅಲ್ಲ, ನನ್ನನ್ನು ಕಾಪಾಡು, ನನ್ನ ಜನರನ್ನು ನಾಶನದಿಂದ ತಪ್ಪಿಸುವಂತ ಪ್ರಾರ್ಥನೆ ಮಾಡಿದ್ದಾಳೆ. ಕರ್ತನಿಗೆ ಆಕೆಯ ಪ್ರಾರ್ಥನೆಯಲ್ಲಿ ಆಕೆ ಬಾಧ್ಯತೆಯನ್ನು ಕಾಣಿಸಿದೆ, ಆತ್ಮಗಳ ಕುರಿತಾದಂಥ ಬಾಧ್ಯತೆಯನ್ನು ಕಾಣಿಸಿದೆ. ದೇವರು ನೆಕ್ಸ್ಟ್ ಆಶ್ಚರ್ಯವಾಗಿ ಯಹೂದ್ಯರನ್ನ ಎಸ್ತೇರಳ ಪ್ರಾರ್ಥನೆಯ ಮೂಲಕ ಆಶ್ಚರ್ಯವಾಗಿ ದೇವರು ಕಾಪಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮಗನಿ ಮಗಳೇ, ಸೋದರಿ, ನೀವು ಮಳೆ ಇಲ್ದಾಗ ಮಳೆ ಬರಲಪ್ಪ ಅಂತ ಪ್ರಾರ್ಥನೆ ಮಾಡ್ತೀರಿ. ಅದ್ಭುತ ನಡೆಯಲ್ಲ. ಯಾಕೆಂದ್ರೆ ಆ ಪ್ರೇಯರ್ನಲ್ಲಿ ಬರೀ ನಿಮ್ಮ ಬಾಧ್ಯತೆ ಒಂದೇ ಇದೆ. ದೇವಾ, ಒಳ್ಳೆ ಮಳೆ ಬಂದರೆ, ಒಳ್ಳೆ ಬೆಳೆ ಬಂದರೆ, ಆ ಬೆಳೆಯಲ್ಲಿ 10ರಲ್ಲೊಂದು ಪಾಲು ನಿನ್ನ ಆಲಯಕ್ಕೆ ಸಮರ್ಪಿಸ್ತೀನಯ್ಯ. ನಿನ್ನ ಮಂದಿರಕ್ಕೆ ನಾನು 10ರಲ್ಲಿ ಒಂದು ಪಾಲು ಸಮರ್ಪಿಸ್ತೇನೆ ಅಂತ ಈ ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ದೇವರ ಅದ್ಭುತ ಮಾಡ್ತಾನೆ. ಸಂತಾನಕ್ಕಾಗಿ ಪ್ರಾರ್ಥಿಸ್ತಾ ಇದೀಯಾ? ನಡೆಯಲ್ಲ.
ಸಂತಾನಕ್ಕೆ ಪ್ರಾರ್ಥನೆ ಮಾಡ್ತಾ ಇದೀಯಾ? ಆ ಪ್ರಾರ್ಥನೆ ಕೆಲವು ಸಾರಿ ದೇವ್ರು ಕೇಳಲ್ಲ. ಈಗ ಒಂದು ಮಾತು ಹೇಳ್ತೀನಿ ಕೇಳು. ಒಂದು ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ಈ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ಏನಂತ ಗೊತ್ತಾ? ಅಯ್ಯ, ನಿನ್ನ ಮಗನನ್ನು ಕೊಟ್ರೆ, ನಿನ್ನ ಮಗನನ್ನು ಕೊಟ್ರೆ, ನಿನ್ನ ಮಗನನ್ನು ಕೊಟ್ರೆ ನಿನ್ನ ಮಗನಾಗಿ ನಾನು ಬೆಳೆಸ್ತೀನಪ್ಪ. ವಾರ ವಾರ ಆಲಯ ಕರ್ಕೊಂಬರ್ತೀನಪ್ಪ. ನಿನಗೆ ಪ್ರಯೋಜನವಾಗಿ ಬೆಳೆಸ್ತೀನಪ್ಪ. ಸಾಧ್ಯವಾದ್ರೆ ನಿನ್ನ ಸೇವೆಗೂ ಕೂಡ ಕೊಡ್ತೀನಪ್ಪ. ಈ ಪಾಯಿಂಟ್ ಆಡಬೇಡ, ಈ ಪಾಯಿಂಟ್ ಆಡಬೇಡ. ದೇವರು ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ಮಗನ ಬಗ್ಗೆನೂ ಬಾಧ್ಯತೆ ಇರೋದು ನೋಡಿ, ಆಲಯದ ಮೇಲೆ ಬಾಧ್ಯತೆ ಇರೋದು ನೋಡಿ, ಅನ್ನಳಿಗೆ ಸಂತಾನ ಕೊಟ್ಟ ದೇವರು ನಿನಗೂ ಸಂತಾನ ಕೊಡ್ತಾನೆ. ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಹಾಸಿಗೆಯಲ್ಲಿ ಬಿದ್ದಿದೆಯಾ? ಪ್ರೇಯರ್ ಮಾಡ್ತಾ ಇದ್ದೀವಿ, ದೇವ್ರು ನನ್ನ ಸ್ವಸ್ಥ ಮಾಡು, ದೇವ್ರು ನನ್ನ ಸ್ವಸ್ಥ ಮಾಡು, ದೇವ್ರು ನನ್ನ ಸ್ವಸ್ಥ ಮಾಡು. ಏನು ನಡೆಯಲ್ಲ. ದೇವ್ರು ನನ್ನ ಸ್ವಸ್ಥ ಮಾಡು. ಯಾಕೆಂದರೆ ನಿನ್ನ ಪ್ರೇಯರ್ನಲ್ಲಿ ಬರೀ ನಿನ್ನ ಮೇಲೆ ಮಾತ್ರ ಬಾಧ್ಯತೆ ಇದೆ. ಸ್ವಸ್ಥವಾಗಿ ಬಂದು ಏನು ಮಾಡ್ತೀಯ? ಈ ಪಾಯಿಂಟ್ ಆ್ಯಡ್ ಮಾಡಿ, ಈ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ಏನಂತ? ಅಯ್ಯಾ, ನೀ ನನ್ನ ಸ್ವಸ್ಥ ಮಾಡಿದರೆ, ನೀ ನನ್ನ ಗುಣ ಮಾಡಿದರೆ, ನೀ ನನ್ನ ವಾಸಿ ಮಾಡಿದರೆ, ನೀ ನನ್ನ ಜೀವನದಲ್ಲಿ ಅದ್ಭುತ ಮಾಡ್ರೆ, ನೀ ನನಗೆ ಆರೋಗ್ಯ ಕೊಟ್ರೆ, ದೇವರು ಇಂಥ ಅದ್ಭುತ ನನ್ನ ಜೀವನದಲ್ಲಿ ಮಾಡ್ಯಾನಂತ ಅನೇಕರಿಗೆ ಸಾಕ್ಷಿ ಹೇಳ್ತೀನಪ್ಪ. ಅನೇಕರಿಗೆ ನಾನು ಸಾಕ್ಷಿ ಹೇಳ್ತೀನಪ್ಪ. ನೀನು ಮಾಡಿದ ಅದ್ಭುತನ ಅನೇಕರಿಗೆ ಸಾರಿ ಅನೇಕರನ್ನ ನಿನ್ನ ಆಲಯಕ್ಕೆ ನಡೆಸ್ತೀನಪ್ಪ, ರಕ್ಷಣೆಗೆ ನಡೆಸ್ತೀನಪ್ಪ ಅಂತ ಪ್ರೇಯರ್ ಮಾಡು. ನಿನ್ನ ಬಾಧ್ಯತೆಯನ್ನು ದೇವ್ರು ನೋಡಿ, ಆಲಯದ ಮೇಲಿನ ಬಾಧ್ಯತೆ ನೋಡಿ, ಮಾರನೇ ದಿನಾನೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತೆ నా దేవుడు కార్యం చేస్తాడు. ನನ್ನ ದೇವರು ಕಾರ್ಯ ಮಾಡ್ತಾರೆ. ದುಡಿಮೆ ವ್ಯಾಪಾರ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತೀಯಾ? ಏನು ಕೊಡ್ಬೇಕು ದುಡಿಮೆ ವ್ಯಾಪಾರ ನಿನಗೆ? ಆ ಪ್ರಾರ್ಥನೆಗೆ ಅದ್ಭುತ ನಡೆಯಲ್ಲ. ದೇವಾ, ನೀನು ಒಳ್ಳೆ ದುಡಿಮೆ ಕೊಟ್ಟರೆ, ಒಳ್ಳೆ ಬಿಸ್ನೆಸ್ ಕೊಟ್ಟರೆ, ಒಳ್ಳೆ ವ್ಯಾಪಾರ ಕೊಟ್ಟರೆ ನಿನ್ನ ಆಲಯ ಕಟ್ತೀನಪ್ಪ, ನಿನ್ನ ಆಲಯ ಕಟ್ತೀನಪ್ಪ, ನಿನ್ನ ರಾಜ್ಯ ಕಟ್ತೀನಪ್ಪ ಅಂತ ಈ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ನಿನ್ನ ಮೇಲೆ ಬಾಧ್ಯತೆ ನೋಡಿ, ಆಲಯದ ಮೇಲೆ ನಿನಗಿರುವ ಬಾಧ್ಯತೆ ನೋಡಿ, ದೇವರು ನಿನ್ನ ದುಡಿಮೆಗಳನ್ನು, ಬಿಸ್ನೆಸ್ಗಳನ್ನು ಆಶೀರ್ವಾದ ಮಾಡ್ತಾರೆ. ಜಾಬ್ ಕೊಡಪ್ಪ ಅಂತ ಪ್ರಾರ್ಥಿಸ್ತಾ ಇದ್ದೀರಾ? ಜಾಬ್ ಕೊಡಪ್ಪ ಅಂತ ಪ್ರಾರ್ಥಿಸ್ತಾ ಇದ್ದೀರಾ? ಏನ್ ನಡೆಯಲ್ಲ. ನಿಮ್ಮ ಪ್ರಾರ್ಥನೆಯಲ್ಲಿ ಬರೀ ನಿಮ್ಮ ಬಗ್ಗೆ ಮಾತ್ರ ಬಾಧ್ಯತೆ ಇದೆ. ಅದಕ್ಕೆ ಈ ಹೊಸ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ಅಯ್ಯಾ, ನೀನು ಜಾಬ್ ಕೊಟ್ಟರೆ, ನೀನು ಜಾಬ್ ಕೊಟ್ಟರೆ ವಾರ ವಾರ ನಿನ್ನ ಆಲಯದಲ್ಲಿ ಇರ್ತೀನಪ್ಪ, ವಾರ ವಾರ ನಿನ್ನ ಆಲಯದಲ್ಲಿ ಇರ್ತೀನಪ್ಪ, ಒಂದು ವಾರ ನಿನ್ನ ಆಲಯ ಮಿಸ್ ಮಾಡಲ್ಲಪ್ಪ. ನನಗೆ ಜಾಬಲ್ಲಿ ಬಂದಂಥ ಮೊದಲೇ ಸ್ಯಾಲ್ರಿ ನಿನ್ನ ಸೇವೆ ಕೊಡ್ತೀನಯ್ಯ. ಪ್ರತಿ ತಿಂಗಳು ದಶಮ ಭಾಗ ಕಾಣಿಕೆ ಮಿಸ್ ಮಾಡಲ್ಲಯ್ಯ. ಈ ಪಾಯಿಂಟ್ ಆ್ಯಡ್ ಮಾಡಿ ಪ್ರೇಯರ್ ಮಾಡು. ಬರುವ ದಿನಗಳಲ್ಲಿ, ಬರುವ ತಿಂಗಳಲ್ಲಿ ಆ ಜಾಬ್ ನಿನ್ನ ಕೈ ಸೇರುವಂತೆ ನನ್ನ ದೇವರು ಕಾರ್ಯ ಮಾಡ್ತಾರೆ.